ನಮಸ್ಕಾರ ರೈತ ಬಂದವರೇ, ನಾವಿವತ್ತು ಬಂದಿರತಕ್ಕಂಥದ್ದು ತೋಟ ಬಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಹಳ್ಳಿ ಬಂದು ಸಮುದ್ರಕೋಟೆ ಅಂತ. ಇವರು ಸುಮಾರು 4-5 ವರ್ಷದ ಹಿಂದಿನಿಂದಲೂ ನಮ್ಮ ಕಂಪನಿ ಉತ್ಪನ್ನಗಳನ್ನು ಬಳಸುತ್ತಿದ್ದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು ಬಳಸಿ ಇಳುವರಿಯನ್ನು ಇವರು ಲಾಭದಾಯಕವಾಗಿ ಪಡೆಯುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಅವರ ಒಂದು ಸಾವಯವ ಕೃಷಿ ಹಾಗೂ ಅವರ ಮಣ್ಣಿನ ಆರೋಗ್ಯದ ಬಗ್ಗೆ ಅವರಿಗಿರುವಂತ ಕಾಳಜಿ ಈ ಸುಮಾರು 10 ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಅವರು ಮಾದರಿಯಾಗಿ ನಿಂತಿದ್ದಾರೆ ಅಂತ ಹೇಳುವುದು ಒಂದು ಉತ್ಪ್ರೇಕ್ಷಕವಾದ ಮಾತಲ್ಲ ಅಂತ ಹೇಳೋದು ನನ್ನ ಒಂದು ಅಭಿಪ್ರಾಯ. ಬನ್ನಿ ಅವರ ಒಂದು ಸಾವಯವ ಕೃಷಿಯ ಬದುಕಿನ ಮಾತುಗಳನ್ನು ಅವರ ಮುಖೇನ ನಾವು ಕೇಳೋಣ. ನಮಸ್ಕಾರ, ನಮ್ಮ ಹೆಸರು ಚಿಕ್ಕಣ್ಣ ಅಂತ. ನಮ್ಮದು ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಸಮುದ್ರಕೋಟೆ. ಮೊದಲಿಗೆಲ್ಲ ಕೆಮಿಕಲ್ ಗೊಬ್ಬರ ಹಾಕಿವೋ ಅದ್ರಾಗೆ ಇಳುವರಿ ಬರ್ತಾ ಇರಲಿಲ್ಲ. ಏನು ಎಷ್ಟು ಗೊಬ್ಬರ ಹಾಕಿರೋ ಬರಲ್ಲ ಅಂತೇಳಿ ಎಲ್ಲ ಒಂದ್ಸಲ ಕುರಿ ಗೊಬ್ಬರ ಹಾಕಿವೋ. ಕುರಿ ಗೊಬ್ಬರ ಹಾಕಿದ್ರೂ ಇಳುವರಿ ಬರ್ತಾ ಇರಲಿಲ್ಲ. ಇದನ್ನ ಎಲ್ಲರೂ ಹಾಕೋರು ಗೌರ್ಮೆಂಟ್ ಗೊಬ್ಬರ ನಾವು ಹಾಕಿವೋ. ಅದರಿಂದ ಏನು ಪ್ರಯೋಜನ ಕಾಣಲಿಲ್ಲ, ಇಳುವರಿ ಕಾಣಲಿಲ್ಲ. ಇವರು ನಿಟ್ಟೂರಿಂದ ಕುಮಾರಣ್ಣ ಅಂತವ್ರು ಸಿಕ್ಕಿರು. ಅವರು ಬಂದು ತೋಟ ನೋಡಿರು, ಬಂದು ನೋಡಿ ಕೊಟ್ಟು ಈ ಥರ ಮಾಡಿ ಅಂತೇಳಿ ನಮ್ಗೆ ಹೇಳಿದಾಗ ಅವ್ರು ಕೊಟ್ಟಿರೋಂಥ ಗೊಬ್ಬರ ಹಾಕಿದ ಮೇಲೆ ನಮಗೆ ಇಳುವರಿ ಪರವಾಗಿಲ್ಲ. ಹೋದ ವರ್ಷದಕ್ಕಿಂತ ಈ ವರ್ಷ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ ಬಂದಿದೆ. ಅಮೃತ್ ಕಂಪ್ನಿಯವರು ಬಂದು ಮಣ್ಣು ಪರೀಕ್ಷೆ ಮಾಡಿಕೊಟ್ರು. ಅವ್ರು ಮಾಡಿದ್ರಿಂದ ಅವ್ರು ಬಂದ ಮೇಲೆ ನಮ್ಮ ತೋಟಗಳೆಲ್ಲ ಎಲ್ಲ ಕಡೆಗೂ ಹಿಂಗಾಗಿ ಚೆನ್ನಾಗಾಗಿದೆ. ಮುರಳೀಧರು, ವಿಷ್ಣುವರ್ಧನ್ ಇವರು ಸಾರು, ಯಶವಣ್ಣರ್ ಸಾರು ಇವರೆಲ್ಲ ಕುಮಾರಣ್ಣ ಅವರೆಲ್ಲ ಕಳಿಸಿ ನಮಗೆ ಈ ಥರ ಎಲ್ಲ ಮಾಡಿಕೊಟ್ಟ ಮೇಲೆ ನಮಗೆ ಇವಾಗ ಇಲ್ಲಿ ನಿಂತಾಗೆ ನಾವು ಮಾಡ್ತಾಯಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರ ಬೆಳೆಸೋದಿಲ್ಲ, ಇದೇ ಗೊಬ್ಬರ ಸಾಕು. ಹಿಂದೆಲ್ಲ ಏನು ಮಾಡ್ತಿದ್ರು, ಇದೇ ಥರ ಎಲ್ಲ ಮಾಡ್ತಿದ್ರಲ್ಲ, ಅದರಿಂದ ಈಗ ಮಾಡೋಕೆ ಹೋಗೋದು ನಡೀತೈತೆ, ತೊಂದರೆ ಏನಿಲ್ಲ. ಎಲ್ಲ ರೈತರುಗಳು ಮಾಡ್ಕೊಂಡಾದ್ರೆ ಭೂಮಿ ನಾರ ಉಳ್ಕೊಳುತ್ತೆ. ಈಗ ಮಾಡಲಿಲ್ಲ ಅಂತಂದರೆ ಭೂಮಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. 6 ತಿಂಗಳಿಗೆ ಒಂದ್ಸತಿ ವರ್ಷದಲ್ಲಿ ಗಂಜಲ, ಸಗಣಿ, ಕಡಲೆ ಹಿಟ್ಟು, 2 kg ಬೆಲ್ಲ ಹಾಕಿಬಿಟ್ಟು 7 ದಿವಸ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೆಳಗ್ಗೆ ಟೈಮ್ನಲ್ಲಿ ಇಬ್ಬರು ನಮ್ಮ ಹೆಂಗಸರು ನಾವಿಬ್ಬರು ಸೇರಿ ಅದನ್ನ ಉಯ್ಕೊಂಡು ಹೋಗ್ತೀವಿ. ಅದನ್ನು ಉಯ್ಕೊಂಡು ಹೋದಾಗ ಜನಗಳು ಬಂದು ಇದೇನು ಹಿಂಗೆ ಮಾಡ್ತೀಯ ಅಂತ ಕೇಳಿದ್ರೆ ಎಲ್ಲ ಇದು ಅವಶ್ಯ ಅವ್ರಿಗೆ ಹೇಳೋಕ್ಕೆ ಹೋದರೆ ಏನು ಹೇಳಿದ್ರು, ಇದನ್ನೆಲ್ಲ ಮಾಡೋಕ್ಕೆ ಹೋದರೆ ನಾವು ಆಗೋದಿಲ್ಲ ಮಾಡೋಕ್ಕೆ. ನಾವು ಇವತ್ತಿನ ಕಾಲದಲ್ಲಿ ಎಷ್ಟು ವರ್ಷ ಬದುಕ್ತೀವಿ, ಒಂದು 40-50 ವರ್ಷ ಬದುಕ್ತೀವಿ. ಅಷ್ಟರೊಳಗೆ ನಾವು ಬಿಗ್ಗೆ ಗೌರ್ಮೆಂಟ್ ಗೊಬ್ಬರ ಅದೆಲ್ಲ ಹಾಕ್ಕೊಂಡು ನಾವು ಬೆಳ್ಕೊಂಡು ತಿನ್ನಬೇಕು ಅಂತ ಹೇಳುತ್ತೆ. ಭೂಮಿ ಉಳ್ಕೊಳ್ಳಿ ಅಂತ ಹೇಳಿದ್ರೆ ಆ ಮಕ್ಕಳಿಗಾರ ಭೂಮಿನಾರ ಉಳಿಸ್ರಿ, ದುಡ್ಡು ಕಾಸು ಒಡೆ ವ್ಯವಸ್ಥೆ ಏನೂ ಮಾಡೋಕ್ಕಾಗಲ್ಲ. ಭೂಮಿನಾರ ಉಳ್ಕೊಂಡ್ರೆ ಅಟ್ಲೀಸ್ಟು ಅವರು ಜೀವನ ಮಾಡ್ತಾರೆ ಅಂತ ನಾವು ಹೇಳಿದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ, ನಾವು ಬಾಳೋದು ಇಷ್ಟು ವರ್ಷ ಅಷ್ಟೊತ್ತಿಗೆ ತರ್ಕೊಂತಿಂದು ಬಿಡಾಕೆ ಹೋಗೋದು ಹುಡುಗರು ಪಾಡು ಹುಡುಗರು ಅಂತ ಹೇಳ್ತಾರೆ ಸರ್. ಅದನ್ನು ರೈತರುಗಳಿಗೆ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ಇದು ಯಾವುದೇ ಗೇಮೆ ಮಾಡಬೇಕಾದ್ರೂ ಈ ಬೇರುಗಳೆಲ್ಲ ಜಾಸ್ತಿ ಹರಿತವೆ, ಜಾಸ್ತಿ ಹೊಡಿಬಾರ್ದು. ಇದು ಟಿಲ್ಲರ್ ಇದೆಯಲ್ಲ, ಆ ಟಿಲ್ಲರಲ್ಲಿ ಹೊಡ್ಕೊಂಡು ಹೋದರೆ ಸತ್ಯಗಳೆಲ್ಲ ಇರೋದು ಕಟ್ ಮಾಡಿ ಅದು ಬೆಳೆ ಹಾಕಬೇಕು. ಅದು ಸುಡೋದು ಮಾಡೋಂಗಿಲ್ಲ. ಆಮೇಲೆ ಗೊಬ್ಬರ ಹಾಕ್ಬೇಕಾದ್ರೂ 1 ಅಡಿ ಬಿಟ್ಟು ಸ್ವಲ್ಪ ದೂರ ಹಾಕಬೇಕು. ದೂರ ಹಾಕಿಬಿಟ್ಟು ಅದನ್ನು ಟಿಲ್ಲರಲ್ಲಿ ಸ್ವಲ್ಪ ಉಳುಮೆ ಮಾಡಿದ್ರೆ ಸಾಕು. ಜಾಸ್ತಿ ಏನಾದರೂ ಮಾಡ್ಕೊಂಡು ಬೇಕಾಗಿಲ್ಲ. ಹಿಂದೆ ನಾವು ಗೊಬ್ಬರ ಕುರಿ ಗೊಬ್ಬರ ಹೊಡಿಸುವ ವರ್ಷಕ್ಕೊಂದ್ಸಲಿ ನೀರು ಕೊಡುವ, ಕಾಲುವೆ ಮಾಡ್ಕೊಂಡು ನೀರು ಹಾಯಿಸುವ. ಅದರಿಂದ ನೀರೇನು ಅಂತ ಗೌರ್ಮೆಂಟ್ ಗೊಬ್ಬರ ಹಾಕಿವೋ ಏನು ಇಳುವರಿ ಬರ್ತಿರಲಿಲ್ಲ. 1.5 ಕ್ವಿಂಟಲ್ 2 ಕ್ವಿಂಟಲ್ ಅಷ್ಟು ಬಿಟ್ಟರೆ ಬರ್ತಾ ಇರಲಿಲ್ಲ. ಇಲ್ಲಿ ಇವರು ಇವಾಗ ಕುಮಾರಣ್ಣವ್ರು ಬಂದು ಈ ಥರ ಎಲ್ಲ ಮಾಡ್ಕೋಬೇಡಿ, ಗುರಿ ಎಲ್ಲ ಸುಡಬೇಡ್ರಿ, ಇದನ್ನೆಲ್ಲ ಒಳಗಡೆ ಕತ್ತರಿಸಿ ಹಾಕಿ ಆಮೇಲೆ ಜೀವಾಮೃತ ಹಾಕಿ ಇದನ್ನೆಲ್ಲ ಮಾಡಿ ಅಂತ ಹೇಳಿದ ಮೇಲೆ ಈ ಅಮೃತ್ ಕಂಪ್ನಿಯವ್ರು ಬಂದು ಇವರೆಲ್ಲ ಗೊಬ್ಬರ ಕೊಡಿಸಿದ ಮೇಲೆ ನಮಗೆ ಹೆಚ್ಚು ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ 3/4 ಎಕರೆ ಇದೆ, ಇಲ್ಲಿ 3/4 ಎಕರೆ ಅಷ್ಟೇ ಜಮೀನು ಇರೋದು. ಇಷ್ಟು ಜಮೀನಲ್ಲಿ ನಾವು 15 ಕ್ವಿಂಟಲು ಅಡಿಕೆ ನಾವು ಕಟ್ತಾ ಇದ್ದೀವಿ. ಇಲ್ಲಿ 300 ಗಿಡ ಅಡಿಕೆ ಗಿಡ, ಅದು 300 ಗಿಡ ಅಡಿಕೆ ಗಿಡ, 600 ಗಿಡ ಅಡಿಕೆ ಗಿಡ 15 ಕ್ವಿಂಟಲ್ಗೆ ಬಂದಿದೆ. ಈ ಪರವಾಗಿಲ್ಲ ಇಳುವರಿ ಬರ್ತಾ ಇದೆ ನಮಗೆ. ಇದೇ ಗೊಬ್ಬರ ಬೆಳೆಸೋದ್ರಿಂದ ಆ ಗಿಡ ಬೇವಿನ ಹಿಂಡಿ, ಅರಕೆ ಪೆಷಲ್ಲು ಇದನ್ನೆಲ್ಲ ಹಾಕಿ ಜಿಂಕು ಬೋರನ್ನು ಹಾಕಿರೋದ್ರಿಂದ ಈ ಥರ ಬೆಳೆ ಬರ್ತಾ ಇದೆ. ಎಲ್ಲ ಮರದಲ್ಲೂ ಸ್ವಲ್ಪ ನೋಡಿ, ಎಲ್ಲ ಥರ ನೋಡಿ. ಗರ್ಭ ಹೆಂಗೆ ಕಟ್ಟಿದೆ ನೋಡ್ರಿ, 6 ಗೊನೆವರೆಗೂ ಇರುತ್ತೆ. 6 ಗೊನೆ ನಮಗೆ 5 ಗೊನೆ ಗ್ಯಾರಂಟಿ. 1 ಗೊನೆಗಳದು ಹಳ್ಳು ಪಳ್ಳು ಉದುರಿದಾಗುತ್ತೆ. ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಈ ವರ್ಷ ಜಾಸ್ತಿ ಆಗಿದೆ, ಮುಂದೆ ವರ್ಷಕ್ಕೆ ಇನ್ನೂ 2 ಕ್ವಿಂಟಲ್ 3 ಕ್ವಿಂಟಲ್ ಜಾಸ್ತಿ ಬರ್ತಾ ಇದೆ. ಅದರಿಂದ ನಾವು ಸುತ್ತಮುತ್ತಲಿಗೆಲ್ಲರಿಗೂ ಈ ಥರ ಗೊಬ್ಬರ ಹಾಕ್ರಿ, ಈ ಥರ ಮಾಡ್ರಪ್ಪ ಅಂತ ನಾವು ಹೇಳ್ತಾ ಇರ್ತೀವಿ. ಅವರು ಕೆಲವರು ಹಾಕ್ತಾರೆ, ಕೆಲವರು ನಾವು ಇದನ್ನು ಮಾಡ್ತೀವಿ ಅಂತಾರೆ. ಏನೋ ಅವ್ರಿಗೂ ನಾವು ಅಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ. ಕಂಡುಹಿಡಿಯೋದಕ್ಕೆ ಹಳ್ಳುದ್ರೋದಕ್ಕೆ ಜಿಂಕ್ ಗೊಬ್ಬರವನ್ನು ಕೊಟ್ಟರೆ ಕಡಿಮೆ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಆದಷ್ಟು ನೀರು 20 ದಿವಸಕ್ಕೆ 15 ದಿವಸಕ್ಕೆ ಕೊಡಬೇಕು. ಇದು ವಾಣಿಜ್ಯ ಬೆಳೆ, ತೀರಾ ಅತಿಯಾಗಿ ನೀರು ಕಟ್ಟಂಗಿಲ್ಲ. ನೀರು ಕಟ್ಟಬಾರ್ದಿದೆ. ನೀರಕ್ಕೆ ಸುಮ್ಮನೆ ನಮ್ಮದು ನೀರು ಐತೆ ಅಂತೇಳಿ ಮಡ್ಡು ನೀರು ಕಟ್ಟಿದ್ರೆ ಪ್ರಯೋಜನ ಇಲ್ಲ.
ನಾವು ಎಷ್ಟು ಊಟ ಮಾಡ್ತೀವೋ ಅಷ್ಟಕ್ಕೆ ಮಾತ್ರ ಕಟ್ಬೇಕು. ಅದಕ್ಕೂ ಅಷ್ಟೇ 1 ಅವರ್ ಬಿಟ್ಟರೆ ಸಾಕು ಅಡಿಕೆ ಗಿಡಕ್ಕೆ, ಜಾಸ್ತಿ ಬೇಕಿಲ್ಲ. ತೆಂಗಿನ ಮರಕ್ಕೆ 2 ಅವರ್ ಬಿಡ್ಬೇಕು ಅಷ್ಟೇ. ನಮಸ್ಕಾರ. ಇವತ್ತು ಚಿಕ್ಕಣ್ಣ ಅವ್ರ ತೋಟದಲ್ಲಿ ನಾವಿದ್ದೀವಿ. ಮುಂಚೆ 5 ವರ್ಷದಿಂದ ಮುಂಚೆ ಇವರು ಬೇರೆ ಬೇರೆ ಗೊಬ್ಬರ ಕೆಮಿಕಲ್ ಎಲ್ಲ ಬಳಸ್ತಾ ಇದ್ರು. ನಮ್ಮ ತೋಟ ಯಾಕೋ ಹಿಂಗಾಗಿದೆ ಸರ್, ಬನ್ನಿ ನೋಡಿ ಅಂತಂದರು. ನಾವು ಬಂದು ನೋಡಿದಾಗ ನಮ್ಗೆ ಇದಕ್ಕೇನು ಕೊಡ್ಬೋದು ಸಜೆಷನ್ಗೆ ಅಂತ ಅಮೃತ್ ಕಂಪ್ನಿಯವ್ರಿಗೆ ನಾನು ಫೋನ್ ಮಾಡಿದೆ. ಅಮೃತ್ ಕಂಪ್ನಿಯಿಂದ ಬಂದರು, ಮಣ್ಣು ಪರೀಕ್ಷೆ ಮಾಡಿಸಿರು. ಮಣ್ಣು ಪರೀಕ್ಷೆ ಆದಮೇಲೆ ಅದಕ್ಕೆ ಏನು ಕೊಡ್ಬೋದು ಅಂದರೆ ಅಕ್ಷಯ, ಅಲ್ಟ್ರಾಸೆಟ್ಟು, PDM, ಅರೆಕಾ ಗ್ರೋ ಅಂತ ಈ ಥರ ಒಂದು ಆಧಾರ್ ಅಂತೇಳಿ ಇವೆಲ್ಲ ಮಿಕ್ಸಿಂಗಲ್ಲಿ ಗೊಬ್ಬರ ಕೊಡ್ರಿ, ಇವಕ್ಕೆ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರು. ಇವತ್ತು ನಾವು ತೋಟಕ್ಕೆ ಬಂದಾಗ ತುಂಬ ಖುಷಿ ಪಡ್ತಾ ಇದ್ದಾರೆ. ಇದನ್ನು ಯಾರಿಗೂ ಉತ್ಪ್ರೇಕ್ಷೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕೇಳ್ತಾ ಇಲ್ಲ. ಬೇಕಾದ್ರೆ ರೈತರು ಯಾರು ಬಂದು ನೋಡ್ಬೋದು. ಅದನ್ನು ಚಿಕ್ಕಣ್ಣವ್ರ ಬಾಯಲ್ಲಿ ಹೇಳಿದ್ದಾರೆ. ನಮ್ಮದು ನಿಟ್ಟೂರ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ. ನಮ್ಮಲ್ಲಿ ಅಮೃತ್ ಆರ್ಗಾನಿಕ್ ಕಂಪನಿಯ ಉತ್ತಮವಾದ ಪ್ರಾಡಕ್ಟ್ಗಳು, ಹೆಚ್ಚಿನ ಇಳುವರಿ ಕೊಡೋ ಅಂಥ ಗೊಬ್ಬರಗಳು ಸಿಗ್ತವೆ. ರೈತರುಗಳು ಬನ್ನಿ, ತಗೊಳ್ಳಿ, ನಿಮ್ಮ ಇಳುವರಿನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.